ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ನನ್ನ ಫಸ್ಟ್ ವ್ಲಾಗ್. ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ, ಏನಾದರೂ ತಪ್ಪಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಖಂಡಿತವಾಗ್ಲೂ ಚೇಂಜ್ ಮಾಡ್ಕೊತೀನಿ. ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಮುಡುಕ್ತೆರೆಗೆ ಹೋಗ್ತಾ ಇದ್ದೀವಿ. ಮುಡುಕ್ತೆರೆಯಿಂದ ಡೈರೆಕ್ಟ್ ಬೆಟ್ಟಕ್ಕೆ ಹೋಗ್ತೀವಿ. ಹೇಗಿರುತ್ತೆ ಏನು ನೋಡ್ಕೊಂಡು ಬರೋಣ. ಮನೆಯಿಂದ ಹೊರಟ್ವಿ. ಸೊ ಫಸ್ಟು ನಮ್ಮ ಮನೆ ದೇವರು ಮುಡುಕ್ತೆರೆ ಪಾರ್ವತಿ, ಅಲ್ಲಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಮಹದೇಶ್ವರ ಬೆಟ್ಟಕ್ಕೆ ಹೊರಡ್ತೀವಿ. ಸೊ ಟೈಮು 9 ಗಂಟೆ ಆಗಿತ್ತು. ಅವಾಗ ಜಸ್ಟ್ ರೀಚ್ ಆದ್ವಿ. ಸೊ ದೇವಸ್ಥಾನದ ಮುಂದೆನೇ ಒಂದು ಹೊಳೆ ಇದೆ, ಅಲ್ಲಿ ಕೈಕಾಲು ಮುಖ ತೊಳ್ಕೊಂಡು ಪೂಜೆ ಮಾಡಿ ಮತ್ತು ಕೆಳಗಡೆನೇ ಧೂಪ ಹಾಕಿ ನಾವು ದೇವಸ್ಥಾನದ ಮೇಲೆ ಹೊರಟ್ವಿ. ಅಯ್ಯೋ, ಏನು ಇಷ್ಟು ಬೇಗ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ದೇವಸ್ಥಾನ ನೋಡಿ ಹೀಗಿದೆ. ಇದು ಒಂದು ಸೈಡ್ ಸ್ಟೆಪ್ಸು, ಅಂದರೆ ಇಲ್ಲಿ ಯಾರನ್ನೂ ಬಿಡಲ್ಲ. ಹರಕೆ ಇರುತ್ತಲ್ವ, ಮೆಟ್ಲು ಪೂಜೆ ಎಲ್ಲ ಮಾಡ್ತಾರಲ್ಲ, ಅವಾಗ ಮಾತ್ರ ಬಿಡ್ತಾರೆ. ಇನ್ನೊಂದು ದಾರಿ ಇದೆ ನೋಡಿ, ಈ ಕಡೆಯಿಂದ ಆಲ್ಮೋಸ್ಟ್ ಹೋಗೋದು ಎಲ್ಲರೂ. ಅತ್ತೆ ಮಾವ ಅಪ್ಪ ಅಮ್ಮ ಎಲ್ಲ ಮುಂದೆ ಹೋಗ್ತಿದ್ದಾರೆ. ನೋಡಿ ಇದೆ ಎಂಟ್ರೆನ್ಸು. ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ದೇವಸ್ಥಾನ ಹೀಗಿದೆ. ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ಮೊದಲು ಹೀಗಿರಲಿಲ್ಲ. ತಿನ್ಸಿದ್ರೆ ಅಲ್ಲಿ ಪೂಜೆ ಮುಗಿಸಿ ಇವಾಗ ಮಹದೇಶ್ವರ ಬೆಟ್ಟಕ್ಕೆ ಹೊರಟಿದ್ದೀವಿ. ಸೊ ಬಂದ್ವಿ, ಇವಾಗ ಜಸ್ಟ್ ತಾಳ್ ಬೆಟ್ಟ ರೀಚ್ ಆದ್ವಿ. ನೋಡಿ ನೀರಿಲ್ದೇವ್ರಕೇನ ಏನ್ ಬೇಕು ಕೇಳು. ಧೂಪ ಹಾಕ್ತಾ ಇದ್ರೆ ನಾವು ಹಾಕಬೇಕು. ಕೈ ಮುಗ್ದು ಹಾಕೋಣ ಬನ್ನಿ ಇವಾಗ. ನೋಡಿ ಅಪ್ಪ ಹಾಕ್ತಾ ಇದ್ದಾರೆ. ಗಾಯ ಹೊಡಿತಾ ಇದ್ದಾರೆ ವಿನಾಯರು. ಧೂಪ ಹಾಕಿ ಕಾಯಿನ ಹೊಡೆದು ಹೊರಟ್ವಿ. ಇವಾಗ ಜಸ್ಟ್ ರೀಚ್ ಆದ್ವಿ. ಸೊ ಟೈಮ್ ಬಂದು ಇವಾಗ ಆಲ್ರೆಡಿ 1:15 ಆಗಿದೆ. ಅಯ್ಯೋ, ಯಾರನ್ನೆಲ್ಲ ದೇವರು ಬಂದಿತ್ತಲ್ಲ ಅಲ್ಲಿ. ಕಳೆದುಕೊಂಡವರು ಈ ತಕ್ಷಣ ಬಂದು ಸೇರಿ ಪಡೆಯಬೇಕು. ಭಕ್ತಮಾಚರಣೆ ಪ್ರಾರ್ಥನೆ. ಒಂದು 2 ವೀಲರ್ ಗಾಡಿ ಬೀಗ ಸಿಕ್ಕಿದೆ. ಕಳೆದುಕೊಂಡ ಏನು ಅತ್ತೆ ಎಳಿಯ ಏನೋ ಗುಸು ಗುಸು ಅಂತಿದ್ದೀರಿ. ಬೇಡ, ಪೂಜೆ ಮಾಡ್ಸೋಕ್ಕೆ ಒಡೆಕೆ ಹಿಡ್ಗಾಯಿ ಹೊಡಕ್ಕೆ. ಇಲ್ಲಿ ನೋಡು, ಸುಮ್ಮನೆ ನೋಡ್ತಿದೆ ಎಲ್ಲ. ಆಯ್ ಮಾಡು. ವಿಗ್ರಹ
ನೋಡಿ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣುತ್ತಾ ಮಮ್ಮಿ ಅಲ್ಲಿ ಅಲ್ಲ. ಹೌದು ಹೌದು ಓಕೆ ಓಕೆ ಓಕೆ. ನೀವು ಸಂಗೀತ ಫ್ಯಾನಾ? ಹೆವಿ ಅಂದರೆ ಹೆವಿ ಜನ ಅಲ್ವಾ, ಹೆವಿ ಜನ. ಎದುರಿಸುವ ಸಾಧ್ಯತೆ ಇದೆ. ಅದರಲ್ಲೂ ರಂಗಮಂದಿರದ ಮುಂಭಾಗದ ಧೂಪ ಹಾಕುವ ಸ್ಥಳಗಳಲ್ಲಿ ಮಹಿಳಾ ಭಕ್ತಾದಿಗಳು ಎಚ್ಚರ. ಅಬ್ಬಬ್ಬಾ ಎಷ್ಟು ಜನ ದೇವ್ರೆ. ಭಕ್ತಾದಿಗಳಲ್ಲಿ ಅಂತರದಲ್ಲಿ ವಾಹನ ಚಾಲಕರು ಈ ತಕ್ಷಣ ತಮ್ಮ ವಾಹನವನ್ನು ತೆರವುಗೊಳಿಸಬೇಕಾಗಿ ಮೂಲಕ ಸೂಚಿಸಲಾಗಿದೆ. A51 ಸೂಚಿಸಲಾಗಿದೆ. ನಿಧಾನಕ್ಕೆ ನಡಿ. ರೆಡಿ ಮಾಡಿಬಿಟ್ಟವ್ರಂತೆ, ಸೋಮವಾರ ಎಳಿಯೋದಂತೆ. ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ನಿಂತಿದ್ದೀವಿ. ನೋಡಿ ಒಳಗಡೆಯಿಂದ ಗೋಪುರ ಹೀಗೆ ಕಾಣಿಸುತ್ತೆ. ಇವಾಗ ದರ್ಶನ ಮುಗಿಸಿ ಆಚೆ ಬಂದ್ವಿ. ದರ್ಶನ ಹೆಂಗಾಯ್ತು ರೀ? ಆಲಂಬಾಡಿ ಬಸಪ್ಪ ಗೊತ್ತಾಯ್ತು. ವಿಗ್ರಹನ ನೋಡಕ್ಕೆ ಒಂಥರ ಚಂದ. ವಿಡಿಯೋ ಪಲಾವ್ ಮತ್ತೆ ಮೊಸರನ್ನ ಕೊಟ್ಟಿದ್ದಾರೆ. ರೀ ಆನೆ ನೋಡಿ ಬನ್ನಿ, ಅಲ್ಲಿ ಒಳಗಡೆ ಬಿಡಲ್ಲ. ಸೊ ಪ್ರಸಾದ ತಿನ್ಕೊಂಡು ಬಂದ್ವಿ. ಇವಾಗ ಹುಲಿ ವಾಹನ ಎಳ್ಸೋಣ ಅಂತ ಅಂದ್ಬಿಟ್ಟು ಎಳಿಸ್ತಾ ಇದ್ವಿ. ನೋಡಿ ಇವ್ರು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ಟಮಟೆ ಸೌಂಡಿಗೆ. ಅಯ್ಯೋ ಇಲ್ಲೊಂದು ಚೆನ್ನಾಗಿರೋ ಗೊಂಬೆ ಕಾಣಿಸ್ತು ನೋಡಿ, ತಗೊಳ್ಳೋಣ ಅಂತ ಬಂದು. ಗ್ರೀನ್ ಕಲರ್ ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಎರಡೇ ಇರೋದು. ಶಾಪಿಂಗ್ ಜಾತ್ರೆಗೆ ಬಂದು ಶಾಪಿಂಗ್. ಟೈಮ್ ಇವಾಗ 5:30 ಆಗಿದೆ. ಇವಾಗ ಚಿನ್ನತೆರೆ ಎಳ್ಸಕ್ಕೆ ಹೋಗ್ಬೇಕು. ಹೋಗಿ ಮುಖ ತೊಳ್ಕೊಂಡು ಫ್ರೆಶ್ ಆಗಿ ಹೋಗ್ತೀವಿ. ಲೈನಲ್ಲಿ ನಿಂತ್ಕೊಬೇಕು. ಸೊ ಬೇಗ ಹೋಗ್ಬೇಕು. ಬನ್ನಿ ಹೋಗೋಣ.
ಕಳಸ ಎಲ್ಲ ಇಸ್ಕೊಂಡು ರೆಡಿಯಾಗಿ ಕೂತಿದ್ದೀವಿ. ಇನ್ನು 5 ನಿಮಿಷ ಇದ್ದೇ ಸೊ ಚಿನ್ನತ್ತೇರು ಹೊರಗಡೆ ಬರುತ್ತೆ ನೋಡಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ನೈಟ್ ಬಂದಿದ್ದು ತುಂಬ ಲೇಟ್ ಆಯಿತು, ಸೊ ವ್ಲಾಗ್ನ ಎಂಡ್ ಮಾಡೋಕ್ಕಾಗಿರಲಿಲ್ಲ. ಇವಾಗ ಟೈಮ್ ಆಲ್ರೆಡಿ 7 o'clock ಆಗಿದೆ. ಮೈಸೂರಿಗೆ ಹೋಗಬೇಕು. ಇವತ್ತೊಂದು ಸ್ಪೆಷಲ್ ಡೇ ನಮಗೆ. ಸೊ ಅದು ಸ್ಪೆಷಲ್ ಡೇ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ನೋಡಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.